ಸೊ ಈಗ ಕೊರಗಜ್ಜ ಅನ್ನೋದು ಇಡೀ ಸಿನಿಮಾ ಕೊರಗಜ್ಜನೇ ಆಗಿರೋದ್ರಿಂದ ಸೊ ಈ ಕೊರಗಜ್ಜದಲ್ಲಿ ಸುಧೀರ್ ಏನು ಹೇಳಕ್ ಹೊರಟಿದ್ದಾರೆ? ಈಗ ಎಲ್ಲ ಕೆಲ ಮೀಡಿಯಾದಲ್ಲಿ ಬರೀತಾರೆ, ಇವನು ಕೇರಳದಲ್ಲೂ ಅಷ್ಟೇ Okay. ಕಾಂತಾರ ತರ ಸಿನಿಮಾ ಅಂತ ಹೇಳ್ತಾ ಇದ್ದಾರೆ. ಬಿಕಾಸ್ ಅಫ್ಕೋರ್ಸ್ ಕಾಂತಾರ ಇಟ್ ಮೇಡ್ ಎ ಬಿಗ್ ನೇಮ್ ಇಡೀ ಇಂಡಿಯಾದಲ್ಲಿ. ಅದರ ಯಾವುದೋ ಪವಾಡ ಅಂತ ಗೊತ್ತಾಗಲ್ಲ. ಕಾಂತಾರ ಆ ಮಟ್ಟಕ್ಕೆ ಹೋಯ್ತು ಅನ್ನುವಂಥದ್ದಕ್ಕೆ ಮೇ ಬಿ ಅದು ದೈವದ, ನನ್ನ ಪ್ರಕಾರ ಒಂದು ದೈವದ ಒಂದು ಏನೋ ಅದಕ್ಕೆ ಬ್ಲೆಸ್ಸಿಂಗ್ ಆಶೀರ್ವಾದ ಖಂಡಿತ ಇಲ್ಲ. ಅಂದ್ರೆ ಆ ಮಟ್ಟಕ್ಕೆ ರಿಷಬ್ ಇನ್ನೂ ಬೇಡ ಸಿನಿಮಾ ಮಾಡ್ಬೋದು. ಈಸ್ ಅ ಟ್ಯಾಲೆಂಟೆಡ್ ಡೈರೆಕ್ಟರ್. ಬಟ್ ಈ ಸಿನಿಮಾ ಅವ್ರಿಗೆ ಕೊಟ್ಟಷ್ಟು ಒಂದು ಖ್ಯಾತಿ ಆಗಲಿ, ಅದು ತೆರೆದುಕೊಂಡ ರೀತಿ ಆಗಲಿ, ಅದನ್ನು ಜನ ಇಷ್ಟಪಟ್ಟ ರೀತಿ, ಸಿನಿಮಾ ನೋಡದಂತಹ ವ್ಯಕ್ತಿಗಳು ನೋಡ್ಲಿಕ್ಕೆ ಸಿನಿಮಾ ಥಿಯೇಟರ್ಗೆ ಹೋಗಿರೋ ರೀತಿಯಲ್ಲಿ ಆಗಿರುವಂಥದ್ದು ಅದು ದೈವ ಪವಾಡ. ಇಲ್ಲಿ ಕೊರಗಜ್ಜದಲ್ಲಿ ಆ ಥರ ಇದಲ್ಲ, ಸ್ಕ್ರಿಪ್ಟ್ ಅಲ್ಲ, ಎಲ್ಲರೂ ಹಾಗೆ ಬರಿತಾ ಇದ್ದಾರೆ ಕಾಂತಾರ ಥರ ಸಿನಿಮಾ ಅಂತ. ಇದು ಕೊರಗಜ್ಜನ ಒಂಥರ ಲೈಫ್ ಸ್ಟೋರಿ. ಕೊರಗಜ್ಜನ ಬಗ್ಗೆ ಹೆಚ್ಚು ಜನರಿಗೆ ಮಾಹಿತಿ ಇರಲಿಲ್ಲ. ನಾನು ಚಿಕ್ಕಂದೇ ನೋಡ್ತಾ ಇದ್ದೆ. ಮೇ ಬಿ ನನ್ನ ಬುದ್ಧಿ ಬರೋ ಪ್ರಕಾರ ನಾನೊಂದು 2ನೇ ಕ್ಲಾಸಿಂದ ನಾನು ಆ ಕೊರಗಜ್ಜನ ಕೋಲ ನೋಡ್ತಾ ಇದ್ದೆ. ನಮ್ಮ ಕಡೆ ಕೋಲ ಅಂದ್ರೆ ನನ್ನ ಮನೆ ಹಿಂದ್ಗಡೆ ಪೂರ್ತಿ ಗದ್ದೆ ಇತ್ತು. ಅವಾಗ ಗದ್ದೆ ಒಂದು ಕಾರ್ನರಲ್ಲಿ ಕೊರಗಜ್ಜನ ಕೋಲ ನಡೀತಾ ಇತ್ತು. ರಾತ್ರಿ 12-1 ಗಂಟೆಗೆ ಶುರು ಆಗೋದದು. ಅವಾಗೆಲ್ಲ ಡೊಳ್ಳು ಇಟ್ಕೊಂಡೆಲ್ಲ ಬರ್ತಾ ಇದ್ರು. ಕೊರಗ ಕಮ್ಯುನಿಟಿ ಅವರೇ ಬಂದು ಅದನ್ನ ಆರಾಧನೆ ಮಾಡ್ತಾ ಇದ್ರು. ಅಲ್ಲೊಬ್ರು ಲೇಡಿ ಅದನ್ನು ಆರ್ಗನೈಸ್ ಮಾಡ್ತಾ ಇದ್ರು. ಸೊ ನಾನು ಬಹಳ ಕ್ಯೂರಿಯಾಸಿಟಿಯಲ್ಲಿ ಅದು ನೋಡ್ಲಿಕ್ಕೆ ಹೋಗ್ತಾ ಇದ್ದೆ ಆಗಂದ. ಸೊ ಬಟ್ ಯಾರು ಕೊರಗಜ್ಜ, ಅವರ ಹಿನ್ನೆಲೆ ಏನು, ಅವ್ರು ಎಲ್ಲಿ, ಅವರ ತಾಯಿ ತಂದೆ, ನಮ್ಮಲ್ಲಿರೋ ಎಲ್ಲಾ ದೈವಗಳು ಎಸ್ಪೆಷಲಿ ಏನೋ ಭೂತ ಅಂತ ಹೇಳಿದ್ರೆ ದೈವಗಳು ಎಲ್ಲದಕ್ಕೂ ಒಂದೊಂದು ಕಥೆ ಇದೆ. ಸುಮಾರು ಹೆಚ್ಚು ಕಮ್ಮಿ 4,000ಕ್ಕಿಂತ ಹೆಚ್ಚು ದೈವಗಳಿದೆ ಮಂಗಳೂರು ಸೈಡ್, ಕೇರಳ, ಅಪ್ ಟು ಕಣ್ಣೂರ್ ತನಕ. ಆಕ್ಚುಲಿ ಫ್ರಾಂಕ್ಲಿ ಸ್ಪೀಕಿಂಗ್ ಕಣ್ಣೂರ್ ತನಕ ತುಳುನಾಡು. ಸೊ ಕಣ್ಣೂರ್ ತನಕ, ಅಲ್ಲಿಂದ ಇಲ್ಲಿ ಕುಂದಾಪುರ, ಅಲ್ಲಿಂದ ಸ್ವಲ್ಪ ಗಂಗೊಳ್ಳಿ ಆ ರೀಜನ್ ಪೂರ್ತಿ 4,000 ದೈವಗಳು ಇದೆ. ಒಂದೊಂದು ದೈವಗಳಿಗೆ ಒಂದೊಂದು ಹಿನ್ನೆಲೆ ಇದೆ. ಮುಸ್ಲಿಂ ದೈವಗಳು ಇದೆ, ನಮ್ಮಲ್ಲಿ ಬ್ರಾಹ್ಮಣ ದೈವಗಳು ಇದೆ, ಮೋಸ್ಟ್ಲಿ ಕ್ರಿಶ್ಚಿಯನ್ ದೈವಗಳ ನಾನು ನೋಡ್ಲಿಲ್ಲ. ಸೊ ಈ ತರ, ಬಿಕಾಸ್ ಅದೇನಂದ್ರೆ ಅದರ ಕಾನ್ಸೆಪ್ಟ್ ಏನಂದ್ರೆ, ಈಗಲೂ ಅಷ್ಟೇ ಅಲ್ಲಿ ನಮ್ಮ ಕಡೆ ಕಾಲೆ ಕೋಲ ಅಂತ ಮಾಡ್ತೇವೆ. ಕಾಲೆ ಕೋಲ ಅಂದ್ರೆ ವ್ಯಕ್ತಿ ತೀರಿ ಹೋದ ನಂತರ 11ನೇ ಅಥವಾ 13ನೇ ದಿನಕ್ಕೆ ಇದೇ ಭೂತ ಕಟ್ಟುವ ಜನಾಂಗದವರು ಬಂದು ಆ ವ್ಯಕ್ತಿಯನ್ನು ತನ್ನ ಮೈಗೆ ಆವಾಹನೆ ಮಾಡಿಕೊಂಡು ಅವನು ಮನೆ ಮಂದಿಯಲ್ಲಿ ಮಾತಾಡೋತಾರ. ಅದು ಈಗಲೂ ನಡೀತಾ ಇದೆ. ಇಟ್ಸ್ ಕಾಲ್ಡ್ ಕಾಲೆ ಕೋಲ. ಮೋಸ್ಟ್ಲಿ ಅದೇ ಕೋಲದ ರೂಪಕ್ಕೆ ಈಗ ಬಂದಿರಬಹುದು. ಇನ್ನು ಪವರ್ಫುಲ್ ಆದ ವ್ಯಕ್ತಿಗಳ ಬಗ್ಗೆ ಪ್ರತಿ ವರ್ಷನೂ ಆ ತರ ಕಾಲೆ ಕೋಲ ತರ ಮಾಡಿ ಅದು ಕೋಲ ರೂಪಾಂತರ ಹೊಂದಿರಬಹುದು ಅನ್ನೋದು ನನ್ನ, ಯಾಕಂದ್ರೆ ಅದೇ ಜನಾಂಗದವ್ರು ಮಾಡ್ತಾ ಇದ್ದಾರೆ ಅದನ್ನು. ಸೊ ಕೊರಗಜ್ಜನಿಗೆ ಸುಮಾರು ನಾನು ರಿಸೈನ್ ಮಾಡಿದ ಸ್ಟಡಿ ಮಾಡೋ ಹೊತ್ತಿಗೆ ನಂಗೆ ಗೊತ್ತಾಯ್ತು 800 ವರ್ಷಗಳ ಹಿಂದೆ, ಸುಮಾರು 12ನೇ ಶತಮಾನದಲ್ಲಿ ಇವರ ನಮಗೆ ಇರುವಿಕೆಯ ಬಗ್ಗೆ ನಮಗೆ ಮಾಹಿತಿಗಳು ಸಿಗ್ತಾ ಇದೆ. ಬೇರೆ ಬೇರೆ ರೀತಿಯಲ್ಲಿ ತಾಳೆ ಹಾಕ್ತಾ ಹೋಗುವಾಗ